ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಳೆದುಕೊಂಡಿದ್ದ ಚಿನ್ನದ ವಸ್ತುಗಳನ್ನು 4 ಗಂಟೆಯಲ್ಲಿ ಪೊಲೀಸರು ಪ್ರಕರಣ ಭೇದಿಸಿ ಚಿನ್ನವನ್ನು ದಂಪತಿಗೆ ನೀಡಿರುವ ಘಟನೆ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ರವೀಂದ್ರ ಯರನಾಳ ಆಟೋದಲ್ಲಿ ಚಿನ್ನದ ಬ್ಯಾಗ್ ಬಿಟ್ಟು ಹೋಗಿದ್ದರು. ಅದಕ್ಕಾಗಿ ದಂಪತಿ ದೂರು ನೀಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಂಡು 4 ಗಂಟೆಯಲ್ಲಿ ಚಿನ್ನದ ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಲ್ಲದೆ ಚಿನ್ನದ ವಸ್ತುಗಳನ್ನು ಆಟೋ ಚಾಲಕ ರಫೀಕ್ ಕನ್ನೂರ ತನ್ನ ರೂಂನಲ್ಲಿ ಇಟ್ಟಿದ್ದಾನೆ. ತದನಂತರ ಪೊಲೀಸರು ಆಟೋ ಚಾಲಕನ ಪತ್ತೆ ಹಚ್ಚಿ ರೂಂನಲ್ಲಿದ್ದ ಚಿನ್ನವನ್ನು ಮರಳಿ ನೀಡಿದ್ದಾರೆ. ಅದಕ್ಕಾಗಿ ಆಟೋ ಚಾಲಕ ರಫೀಕ್ ಕನ್ನೂರಿಗೆ ಪೊಲೀಸರು ಸನ್ಮಾನಿಸಿ ಗೌರವಿಸಿದರು. ಸಿಪಿಐ ದ್ಯಾಮಣ್ಣನವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಾವು ಆಟೋದಾಗ ಬಂಗಾರ ಕಳ್ಕೊಂಡಿದ್ದೀವ್ರಿ. ಬಂಗಾರ ಕಳ್ಕೊಳ್ಳೋಣ ಇದು ಬಿಜಾಪುರ ಪೊಲೀಸ್ ಠಾಣೆದಾಗ ಬಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವ್ರಿ. ಪೊಲೀಸರು ಎಲ್ಲರೂ 4 ತಾಸ್ದಾಗ ಹುಡುಕ್ಯಾರ ಕೊಟ್ರಿ ಬಂಗಾರ. ಆಟೋರು ಚಲೋ ಸಿಕ್ಕಾರಿ, ಅವ್ರು ಚಲೋ ಕೆಲಸ ಮಾಡ್ಯಾರಿ. ಪೊಲೀಸರಿಗೆ ಎಲ್ಲರೂ ಬಿಜಾಪುರ ಪೊಲೀಸ್ ಠಾಣೆ ಗಾಂಧಿ ಚೌಕ್ ಪೊಲೀಸ್ ಠಾಣೆದವ್ರಿಗೆ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದೀವ್ರಿ. ಎಲ್ಲ ಸರ್ಗಳು ಧನ್ಯವಾದಗಳು. ನಮ್ದು 1 ಹೋಗಿದ್ರಿ ಸಿಕ್ಕಿತ್ತು. ನಾವು ಸಂಗೀತ यरनाड़ जैनापुर। मेरे ऑटो के अंदर 9 तोले सोना बैग छोड़ गए थे। गांधी चौक पुलिस स्टेशन पुलिस पूछेगा उनके हाथ में दिया। मेरा पुलिस स्टेशन में सम्मान करे, जिसे भी क्या बैग मिले थे पुलिस स्टेशन में लेकर के दिया। मोहम्मद रफीक। ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಕ್ರೈಮ್ ಡಿಪಾರ್ಟ್ಮೆಂಟ್ ಸೈಬರ್ ಕಪೆ ಅವರು ನಮ್ದು 8 ರಿಂದ 9 ಬಂಗಾರ ಹೋಗಿತ್ತು. 4 ತಾಸೊಳಗ ಅವರು ಎಫರ್ಟ್ ಹಾಕಿ ಎಲ್ಲ ನಮ್ಮ ವಸ್ತುಗಳನ್ನು ನಮ್ಮ ಕೈಗೆ ಸಿಗುವಂಗ ಎಫರ್ಟ್ ಹಾಕಿ ಅವನ್ನ ತಗೊಂಡ್ ಬಂದು ನಮ್ಗೆ ಒಪ್ಪಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ರವೀಂದ್ರ ಯರನಾಳ್ ಅಂತ. ಸರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಸರ್ ಬರ್ತಾರೆ, ಎಲ್ಲರೂ ಬರ್ತಾರೆ.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.